ಬನ್ನೇರುಘಟ್ಟದ ಕಾಡಿನ ಅಂಚಿನಲ್ಲಿ ಕ್ರಿಕೆಟ್ ಸ್ಟೇಡಿಯಂ, ವನ್ಯಜೀವಿಗಳ ಕಥೆಯೇನು? ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಪಕ್ಕದಲ್ಲೇ ಭಾರತದ 2ನೇ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣವಾಗ್ತಿದೆ. ಕೇಳಲು ಸಖತ್ತಾಗಿ ಅನ್ಸಿದ್ರೂ ಇದರ ಹಿಂದೆ ಕಾಡಿನ ನಾಶ ಹಾಗೂ ಪ್ರಾಣಿಗಳ ಸಂಕಷ್ಟದ ಆತಂಕಕಾರಿ ಕಥೆ ಇದೆ. ಹೌದು, ಕರ್ನಾಟಕ ಗೃಹ ಮಂಡಳಿ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದ ಬಳಿ ಬರೋಬ್ಬರಿ 943 ಕೋಟಿ ರೂಪಾಯಿ ವೆಚ್ಚದಲ್ಲಿ 80,000 ಆಸನಗಳ ಸಾಮರ್ಥ್ಯದ ಬೃಹತ್ ಸ್ಟೇಡಿಯಂ ಕಟ್ಟಲು ಟೆಂಡರ್ ಕರೆದಿದೆ. ಆದರೆ ಈ ಜಾಗ ಇರೋದು ಬನ್ನೇರುಘಟ್ಟ ಅರಣ್ಯದ ಗಡಿಯಿಂದ ಕೇವಲ ಅರ್ಧದಿಂದದ 1.5 ಕಿಲೋಮೀಟರ್ ದೂರದಲ್ಲಿ, ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ಬಫರ್ ಝೋನ್ ಅಲ್ಲಿ. ಪರಿಸರವಾದಿಗಳು ಮತ್ತು ಸ್ಥಳೀಯ ರೈತರು ಯಾಕೆ ಇದಕ್ಕೆ ತೀವ್ರ ವಿರೋಧ ಮಾಡ್ತಿದ್ದಾರೆ ಗೊತ್ತಾ? ಮೊದಲನೇದಾಗಿ, ಇದು ಕಾವೇರಿ ಮತ್ತು ಮಲೆ ಮಹದೇಶ್ವರ ವನ್ಯಜೀವಿ ಧಾಮಗಳನ್ನ ಜೋಡಿಸುವ ಪ್ರಮುಖ ಆನೆಗಳ ಕಾರಿಡಾರ್ ಆಗಿದೆ. ಇಲ್ಲಿ ಬೃಹತ್ ಕಟ್ಟಡ ಬಂದ್ರೆ ಆನೆಗಳ ಮುಕ್ತ ಸಂಚಾರಕ್ಕೆ ಬ್ರೇಕ್ ಬೀಳುತ್ತೆ. ಎರಡನೇದಾಗಿ, ಪಂದ್ಯಗಳು ನಡೆದಾಗ ಬರುವ ಹೈ ವೋಲ್ಟೇಜ್ ಫ್ಲಡ್ ಲೈಟ್ಗಳು, ಜನಸ್ತೋಮದ ಭಾರೀ ಶಬ್ದ ಮತ್ತು ವಾಹನಗಳ ಗದ್ದಲಕ್ಕೆ ಕಾಡಿನ ಪ್ರಾಣಿಗಳು ಬೆದರಿ ಊರೊಳಗೆ ನುಗ್ಗುತ್ತವೆ. ಇದರಿಂದ ಮಾನವ ವನ್ಯಜೀವಿ ಸಂಘರ್ಷ ಮತ್ತಷ್ಟು ಹೆಚ್ಚಾಗುತ್ತೆ. ಬನ್ನೇರುಘಟ್ಟದ ಪರಿಸರ ಸೂಕ್ಷ್ಮ ವಲಯದ ಕುರಿತು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿದೆ. ಕೋರ್ಟ್ ತೀರ್ಪು ಬರುವ ಮುನ್ನವೇ ಈ ಧಾವಂತ ಯಾಕೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಅಭಿವೃದ್ಧಿ ಬೇಕು ನಿಜ, ಆದರೆ ಅದು ಮೂಕ ವನ್ಯಜೀವಿಗಳ ಉಸಿರನ್ನ ಹತ್ತಿಕ್ಕಿ ಅಲ್ಲವೇ ಅಲ್ಲ. ನಿಮ್ಮ ಪ್ರಕಾರ ಕಾಡಿನ ಪಕ್ಕದಲ್ಲಿ ಇಂತಹ ಬೃಹತ್ ಸ್ಟೇಡಿಯಂ ಬೇಕಾ ಬೇಡವಾ? ಕಮೆಂಟ್ ಮಾಡಿ ತಿಳಿಸಿ.